ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇದು ಬಂದು ಅಕ್ಷತಾ ಮದುವೆ ವ್ಲಾಗ್ ಆಲ್ರೆಡಿ ಹಾಕಿ ನೋಡ್ರಿ. ಇದು ಅರಿಶಿನ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರದ ವೀಡಿಯೋಸು. ಈ ವಿಡಿಯೋಸು ನನಗೆ ಸಿಗಲಿಲ್ಲ ನೋಡ್ರಿ, ಯಾಕಂದ್ರೆ ನಾವು ಹೋಗಿರ್ಲಿಲ್ವಲ್ಲ. ಹಂಗಾಗಿ ಅಮ್ಮ ವಿಡಿಯೋ ಮಾಡಿ ಇಟ್ಕೊಂಡಿದ್ರು, ದಿನ ಅಮ್ಮನ ವಿಡಿಯೋದ ಸಿಕ್ಕು. ಹಾಗಾಗಿ ಈಗ ಅಪ್ಲೋಡ್ ಮಾಡತ್ತೀನಿ ನಾನು. ಖುಷಿ ಅಂತ ಅನಿಸ್ತು ನೋಡೋಕೆ. ಹಾಗಾಗಿ ಇರಲಿ ಅಂತೇಳಿ ನಿಮ್ಮ ಜೊತೆಲೂ ಶೇರ್ ಮಾಡಿದೆ ನೋಡಿರಿ. ಮುಂಚೆನೇ ಶೇರ್ ಮಾಡಬೇಕಾಗಿತ್ತು, ಬಟ್ ವಿಡಿಯೋ ನಂಗೆ ಸಿಗಲಿಲ್ಲ. ನಾನು ಎಷ್ಟು ಮಾಡ್ಕೊಂಡಿದ್ನಲ್ಲ ಅದನ್ನು ಮಾತ್ರ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡೆ ನಿನ್ನೆನೇನು. ಇವತ್ತು ಇದು ವಿಡಿಯೋ ಸಿಕ್ತಲ್ಲ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ. ಅರಿಶಿನ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರನ ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ. ಅಮ್ಮ ವಿಡಿಯೋ ಮಾಡ್ಕೊಂಡಿದ್ರು, ಹಂಗೆ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಬೇರೆ ಕಡೆ ಮಾಡು. ಇದೇ ಮಾಡಕ ಇಲ್ಲಿ ತಕೊಳ್ಳೋದಿಲ್ಲ ಮಮ್ಮಿ. ಬೇಗರು ತಂಡ ಹೊಡಿಬೇಕು. ಫೋಟೋ ಹೊಡಿಲಿ ನೀ ಏನ್ ಮಾಡಕ ಅಜಿತ್ ಅರ್ಧ ಕೈನೇ ಬರಾಕೈತಿ, ಅರ್ಧ ಕೈನೇ ಬರಾಕೈತಿ. ನಿಲ್ ನೋಡ್ರಿ ನಿಂದೆ ಮತ್ತಾರ್ರಿ ಕ್ಯಾಮ್ರಾ ಫ್ರೆಂಡ್ಸ್, ವೀಡಿಯೋಸ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸ್ವಲ್ಪ ವೀಡಿಯೋ ಸಿಕ್ಕಿತ್ತು, ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿದೆ. ಇದು ಆವತ್ತೇ ನೋಡಿರಿ, ಮದುವೆ ಮುಗಿಸ್ಕೊಂಡು ಬಂದ್ವಲ್ಲ ನೈಟು. ನಾನು ಮದುವೆ ಮುಗಿಸ್ಕೊಂಡು ಸೀದಾ ಅಮ್ಮನ ಕರ್ಕೊಂಡು ಅಮ್ಮನೂರಿಗೇ ಬಂದ್ವಿ ನೋಡಿರಿ. ಮತ್ತೆ ಬರಬೇಕಾದ್ರೆ ದಾರಿಲಿ ಜೋಳ ತೊಗೊಂಡಿದ್ವಿ, ಇದು ಸ್ವೀಟ್ ಕಾರ್ನು. ಅದು ಚೆನ್ನಾಗಿ ಬೆಂದಿರಲಿಲ್ಲ, ಅವರು ಚೆನ್ನಾಗಿ ಬೇಯಿಸೇ ಇಲ್ಲ ನೋಡಿರಿ, ಅಂಥದನ್ನು ಕೊಟ್ಟು ಕಳಿಸಿದ್ರು ನಮಗೆ. ಹಾಗಾಗಿ ಅದು ತಿನ್ನೋಕ್ಕೂ ಮನಸ್ಸಾಗಲಿಲ್ಲ ಕಾರಲ್ಲಿ. ಅದಕ್ಕೆ ಅದನ್ನು ಒಂದು ಸ್ವಲ್ಪ ಈ ರೊಟ್ಟಿ ಮಾಡ್ತಿದ್ರಲ್ಲ ಅಮ್ಮ, ರಾತ್ರಿಗೆ ಊಟಕ್ಕೆ ರೊಟ್ಟಿ ಮಾಡ್ತಿದ್ದಾರೆ. ಅದರೊಳಗೆ ರೊಟ್ಟಿ ಆದಮೇಲೆ ಅದೇ ಹಂಚ ಮೇಲೆ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಡಿಸಿ ಕೊಟ್ಟಲು ನಯನ. ನಾನು ಒಂದು ಸ್ವಲ್ಪ ಬಿಡಿಸ್ಕೊಂಡೆ. ಫುಲ್ ಸುಸ್ತಾಗ್ಬಿಟ್ಟಿತ್ತು. ಹಂಗಾಗಿ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರು ರೊಟ್ಟಿನೇ ಮಾಡಿರಿ ಅಂತಂದರು. ಸರಿ ಅಂತೇಳಿ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಪ್ಪಾಜಿಗೂ ರೊಟ್ಟಿನೇ ಇಷ್ಟ. ಸರಿ ನಾನೇ ಬೇಗ ರೊಟ್ಟಿ ಮಾಡಿಬಿಡ್ತೀನಿ ಬಿಡು ಅಂತಂದ್ರೆ ಅಮ್ಮ. ಮತ್ತೊಂಚೂರು ಪಲ್ಯಗೆಲ್ಲ ಹೆಚ್ಚಿಕೊಟ್ಟೆ. ಮೆಕ್ಕೆಕಾಯಿ ಪಲ್ಯ ಮಾಡಿದರು, ಒಗ್ಗರಣೆ ಹಾಕ್ಕೊಟ್ರು ನೋಡಿರಿ. ಇದು ಮೆಕ್ಕೆಕಾಯಿ ಪಲ್ಯ ಕುದಿತಾ ಇರೋದು. ಪಲ್ಯಕ್ಕೆಲ್ಲ ಕಟ್ ಮಾಡಿಕೊಟ್ಟೆ, ಒಗ್ಗರಣೆ ಹಾಕಿದ್ರು. ಆ ಕಡೆ ಸೈಡು ರೊಟ್ಟಿಗೆ ಇಟ್ಟು ಕಲಿಸ್ಕೊತಿದ್ದಾರೆ. ನಮ್ಮ ಮಂದಿಗೆ ಉತ್ತರ ಕನ್ನಡದವ್ರಿಗೆ ರೊಟ್ಟಿ ಬೇಕೇ ಬೇಕು. ಹಾಗಾಗಿ ಪಟ್ಟಂತ ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಂಬಿಡೋಣ ಅಂತಂದ್ರು. ಸರಿ ಅಂತೇಳಿ ರಾತ್ರಿ ಊಟಕ್ಕೆ ಮೆಕ್ಕೆಕಾಯಿ ಪಲ್ಯ ಮತ್ತು ರೊಟ್ಟಿನ ಮಾಡಾಕತ್ತಾರ ಮಮ್ಮಿ. ಇನ್ನೂ ಮಾಡಿಲ್ಲ, ಮಾಡಬೇಕು. ಯಾಕೇನಾಯ್ತು? ಬರಲ್ಲ, ನೆಟ್ವರ್ಕೇ ಇಲ್ಲ ಅಲ್ಲಿ, ನೆಟ್ವರ್ಕೇ ಇಲ್ಲ. ನಯನನ್ನು ನೋಡ್ರಿ ಆಲ್ರೆಡಿ ಕ್ಯಾತೆ ಸ್ಟಾರ್ಟ್ ಆಗೈತಿ, ನೆಟ್ವರ್ಕ್ ಇಲ್ಲ ಅಂತ ಅವಳಿಗೆ.
ನೆಟ್ವರ್ಕ್ ಬೇಕು ಅಂತಿದ್ಲು. ನೆಟ್ವರ್ಕ್ ಇಲ್ಲಿ ಸಿಗೋದೇ ಇಲ್ಲ, ನನಗಂತೂ ಜಿಯೋ ನೆಟ್ವರ್ಕ್ ಸಿಗೋದೇ ಇಲ್ಲ ನೋಡಿರಿ. ಮೇಲೆ ಹೋದ್ರೆ ಒಂದು ಸ್ವಲ್ಪ ಸಿಗುತ್ತೆ, ಆಚೆ ಇಟ್ಟರೆ ಒಂದು ಸ್ವಲ್ಪ ಫೋನ್ ಬರೋವೆಲ್ಲ ಬರ್ತಾವೆ. ಒಳಗಡೆ ಇದ್ರಂತೂ ಏನೂ ಗೊತ್ತೇ ಆಗಂಗಿಲ್ಲ, ಫೋನ್ ನೆಟ್ವರ್ಕೇ ಇರೋಂಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಅವಳಿಗೆ ನೆಟ್ವರ್ಕ್ ಇಲ್ಲ ಅಂತೇಳಿ. ಊಟಕ್ಕೆ ನೋಡಿರಿ ಮೆಕ್ಕಿ ತೆನಿನ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನು ಹುರ್ಕೊಂಡ್ವಿ. ಆಮೇಲೆ ಹುರಿದಿರೋಂಥ ಮೆಕ್ಕಿ ತೆನಿ ಮತ್ತು ಇದು ರೊಟ್ಟಿ, ಮೆಕ್ಕಿಕಾಯಿ ಪಲ್ಯ, ಮೊಸರು ಊಟನ ಮಾಡಂಬರ್ರಿ. ನನ್ನ ಟೈಮ್ ಬಂದು ಸಂಜೆ ಆಗೈತೆ ನೋಡಿರಿ. ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೋಡಾ ಬೇಕಂತ ಅದಕ್ಕೆ ಸೋಡಾ ಮಾಡಕತ್ತೀನಿ. ಟೈಮ್ ಈಸ್ ಓವರ್. ಎಣ್ಣೆನೂ ಚೆನ್ನಾಗಿ ಕಾಯಿತು. ಸರಿ ಕೆಳ ಗ್ಯಾಸು ಫ್ಲೇಮ್ ಕಡಿಮೆ ಇಡೋಕೆ ಬರಲಿದೆ, ಕಡಿಮೆ ಅಂತ ಹೋಗ್ಬಿಡ್ತೈತಿ. ಹಾಗಾಗಿ ಸೋಡಾ ಬೇಕಂತ ಅವರಿಗೆ. ಸಂಜೆ ಆಗೈತಿ, ಮಳೆ ಒಂದು ಹತ್ತಿ ಬಿಟ್ಟೈತಿ. ಇಲ್ಲಿ ಇಷ್ಟೊತ್ತು ನಾವು ವೀಡಿಯೋನೂ ಮಾಡಿಲ್ಲ ನಾನು. ಈಗ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಅಂತ ನೋಡ್ತೀನಿ. ಇಲ್ಲಿ ಚೂಡಾನು ಕ್ಲೀನ್ ಮಾಡಿ ಇಟ್ಕೊಂಡು ನೋಡಿರಿ. ಚುರುಮುರಿನ ಚೂಡ ಅಂತೀನಿ ನೋಡಿ, ಚುರುಮುರಿನ ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಹೊರಗಂತೂ ಫುಲ್ ಇವತ್ತು ಬೆಳಗ್ಗೆಯಿಂದ ಮಳೆ ಐತೆ ನೋಡಿರಿ. ಅದಕ್ಕೆ ಸಣ್ಣ ಹೋದಾಗ ಏನಾರು ತಿನ್ಸಕ್ಕಂದ್ರು. ಸ್ವೀಟ್ ಐತೆ ಆಲ್ರೆಡಿ ಕಚ್ಚಿಕ್ಕದವು. ನಾನು ಇದು ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ, ಇದು ಎಂಥದ್ದು ಕೋಡ್ಬಳೆ, ನಿಪ್ಪಟ್ಟು, ಕೋಡ್ಬಳೆ, ಕೊಬ್ಬರಿ ಮಿಠಾಯಿ. ಕೋಡ್ಬಳೆ ಎಲ್ಲ ಮಾಡ್ಕೊಂಬಂದಿದ್ನೆಲ್ಲ ಅದು ಒಯ್ಸಿ. ಆದ್ರೆ ಅವರಿಗೆ ಚೋಡ ಬೇಕಂತೆ ಸರ್. ಚಹಾ ಮಾಡಬೇಕು, ಚಹಾ ಚೋಡ ಆಗಬೇಕು. ಅದಕ್ಕೆ ಒಂದಿಷ್ಟು ಮಾಡಿದ್ರೆ ಆಯ್ತು ಅಂತೇಳಿ ಮಾಡಾಕ್ತೀನಿ ನೋಡ್ರಿ. ಖಾರ ನೀ ತಿಂತೇನಿಲ್ಲವ? ಓ ಅಲ್ವಾ, ತಿನ್ಲಿಕ್ಕೆ ಒಂದು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕ್ತೀನಿ. ಅವರು ತಿಂತಾರೆ, ಸುಮ್ಮನೆ ತಿನ್ನೋರ್ಗೂ ತಿನ್ನಿಸ್ಕೊಡಂಗಿಲ್ಲ ನೀನು. ಇದಕ್ಕೆ ಖಾರ ಕಡಿಮೆ ಬೇಕು ನೋಡ್ರಿ. ನಮ್ಮ ಮನ್ಯಾಗ ಖಾರ ಸ್ವಲ್ಪ ಸ್ಟ್ರಾಂಗು. ಅದು ನಮ್ಮ ಮಮ್ಮಿ ಒಬ್ಬರಿಗೆ ತಿನ್ನೋದು ಖಾರ, ಅಬ್ಬಚ್ಚಿನೂ ತಿನ್ನಲ್ಲ. ಯಾಕೆ ತಿನ್ನಲ್ಲ? ನಿಮ್ಮ ಅಪ್ಪಾಜಿನ ಖಾರ ಬೇಕು ಅಂತ ಕೇಳ್ತಾರೆ. ಅಷ್ಟೊಂದಿಲ್ಲ. ಕೇಳಿ ರುಚಿಗೆ ತಕ್ಕಷ್ಟು ಉಪ್ಪು, ಚಲೋತ್ನಾಗ ಮಿಕ್ಸ್ ಮಾಡಿ ಚುರುಮುರಿ ಹಾಕಿ ತಿರುಗಿಬಿಡೋದು ನೋಡಿ. ಮಸ್ತ್ ಚೂಡ ಚೂರು ಕಾಟೋಪಡಿ ಹಾಕಿ ನೋಡಿರಿ. ನಾನು ವಿಡಿಯೋ ಕಟ್ ಮಾಡಿಲ್ಲ ಅವಾಗ. ಸ್ವಲ್ಪ ಸ್ಟವ್ನ ಆಫ್ ಮಾಡಿ ಚುರುಮುರಿನ ಹಾಕಿ. ಎಣ್ಣೆ ಜಾಸ್ತಿ ಖಾರನ ಎಣ್ಣೆ ಹುರಿದ್ವಿ ಅಂತಂದ್ರೆ ಕರ್ರಗಾಗಿರ್ತೈತೆ ನೋಡಿರಿ. ಕಲರ್ ಬರ್ಬೇಕು ಚೆಂದಾಗ. ಮಿಕ್ಸ್ ತೆಗೆದಿರ್ತೀನಿ ಸರ್, ಕೈ ಗಾವಾಗಲಿಲ್ಲ. ಚಲೋತ್ತೆ ಮಿಕ್ಸ್ ಮಾಡಿ ಇನ್ನೊಂದ್ಸತಿ ಒಂದು ಸ್ವಲ್ಪ ಬಾಣಲಿ ಬಿಸಿ ಮಾಡಿ ಚುರುಮುರಿ ಹುರ್ಕೊಂಡ್ವಿ ಅಂದರೆ ಮಸ್ತ್ ಆಗ್ತದೆ ನೋಡಿ ಚೂಡ. ಆಯ್ತಾ ಅಮ್ಮ? ಹಾಂ ಆಯ್ತು, ರೆಡಿ ಟು ಟೇಸ್ಟ್. ಕರ್ಚಿಕಾಯಿ ಕೊಡ್ಲೇ ಅಂಟ್ಕೊಡ್ರಿ. ಇದು ಕೊಡು ಮಿಠಾಯಿ, ಅಂಟು ಬೇಡ. ಓಕೆ, ಅಂಟು ಬೇಡ ಅಂತ ಮಿಠಾಯಿ ಬೇಕಂತ. ಚೂಡ ರೆಡಿ ಅದು ನೋಡ್ರಿ, ಬಿಸಿ ಬಿಸಿ ಚೂಡ ಮಸ್ತ್ ತಿನ್ನಕ್ಕೆ ಸರ್. ನೋಡ ಈಯತ್ ಇಷ್ಟೊಂದು ಸ್ವಲ್ಪ ಕೊಡಬೇಕಿಲ್ಲ ಮತ್ತೆ ಏನಿದ್ರೆ ತಿಂತೇನು? ಹೆಂಗೆ ಸ್ವಲ್ಪ ಏನೋ ಟೇಸ್ಟ್ ಕಮ್ಮಿ ಆಗ್ಯಾವ. ಮಮ್ಮಿ ಟೇಸ್ಟ್ ಕಮ್ಮಿ ಆಗ್ಯದಂತ ಗೊತ್ತಿಲ್ಲ. ಏನು ಕಮ್ಮಿ ಆಗೈತೆ ಪಾಪ? ಸರಿಯಾಗಿಲ್ಲ. ಅವಾಗಲೇ ಬಿಸಿ ಜಾಸ್ತಿ ಇದ್ದಲ್ಲ, ಕಾಟು ಬಂತು.
ಅಮ್ಮ ಅಷ್ಟೇ ಮಾತು ಬರೋ ನೋಡ್ರಿ ಕಿವಿನೂ ಕೇಳಿಸಲ್ಲ ನಾವೇನು ಹೇಳ್ತೀವಿ ಅಂತ ಅರ್ಥ ಆಗಲ್ಲ ಆಕಿಗೆ. ಸಿಗ್ನಲ್ ಮಾಡಿ ತೋರಿಸ್ಬೇಕು. ಮಾತೂ ಬರಲ್ಲ ಕಿವಿನೂ ಕೇಳಿಸಲ್ಲ. ನಾನು ನೀನು ತಿನ್ಬ ಚಿನ್ನಮ್ಮ. ಅಲ್ವಾ ಅಜ್ಜ ಅಜ್ಜಿ ಇಲ್ಲಿ ನೋಡ್ರಿ ಅವರು ಅಂಗಡಿಗೆ ಹೋಗ್ಯಾರ. ಅವ್ರು ಬರೋವರೆಗೂ ಇಲ್ಲಿ ಬಾ ನೀನು ತಿನ್ಬಾಚಿ. ಒಲ್ಲ